ನಮೋ ಲೆಕ್ಕ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರದ ಆದ್ಯತೆಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆಯನ್ನು ಈ ಬಜೆಟ್ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಮತ್ತು ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಮಾಡಿದ್ದೇನು ಮತ್ತು ಮುಂದೆ ಸಾಗುವಂತಹ ಹಾದಿ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಜನ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು. ಬೇರೆ ಬೇರೆ ವಲಯ, ವಿಶೇಷವಾಗಿ ಉದ್ಯಮ ವಲಯ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹದ್ದು ಈ ಬಜೆಟ್ನ ಮೇಲೆ. ಯಾಕಂದರೆ ದೇಶದಲ್ಲಿರುವಂತಹ ಅನೇಕ ಸವಾಲುಗಳಿದ್ದಾವೆ, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಹಾಗೆಯೇ ತೆರಿಗೆ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ ಸ್ವಲ್ಪ ಬಹಳ ದೊಡ್ಡದಾದಂತಹ ರಿಲೀಫನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಈ ಬಾರಿ ಒಂದು ಸ್ವಲ್ಪ ಮತ್ತೇನಾದರೂ ರಿಲೀಫ್ ಸಿಗುತ್ತಾ ಅನ್ನೋಂಥ, ಯಾಕಂದರೆ ಕಳೆದ ಬಾರಿ ಅಷ್ಟು ದೊಡ್ಡದಾದಂತಹ ನಿರೀಕ್ಷೆನ ಈ ಬಾರಿ ಇಟ್ಕೊಳ್ಳೋದಕ್ಕೆ ಆಗದಿದ್ದರೂ ಕೂಡ ಸ್ವಲ್ಪ ಹೆಚ್ಚುವರಿ ರಿಲೀಫ್ ಸಿಗುತ್ತಾ ಅನ್ನುವಂಥ ನಿರೀಕ್ಷೆ ಇದ್ದೇ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. FKCCIನ ಮಾಜಿ ಅಧ್ಯಕ್ಷರು, ಹಿರಿಯ ಕೈಗಾರಿಕೋದ್ಯಮಿಗಳಾಗಿರುವಂತಹ ಡಿ ಮುರಳೀಧರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಡಾಕ್ಟರ್ ಕೇಶವ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ಆರ್ಥಿಕ ತಜ್ಞರು. ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಗುರುರಾಜ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರೈತ ನಾಯಕರಾಗಿರ್ತಕ್ಕಂತಹ ತೇಜಸ್ವಿ ಪಟೇಲ್ರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷಿ ತಜ್ಞರು ಆಗಿರುವಂತಹ ತೇಜಸ್ವಿ ಪಟೇಲ್ರು. ನಾನು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈ ಬಾರಿಯ ಬಜೆಟ್ ಬಗ್ಗೆ ಇರತಕ್ಕಂಥ ನಿರೀಕ್ಷೆಗಳ ಬಗ್ಗೆ ಒಂದು ಸಣ್ಣದಾದಂತಹ ವರದಿಯನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3.0 ಸರ್ಕಾರದ 3ನೇ ಪರಿಪೂರ್ಣ ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆಗಳು ಮುಗಿದಿದೆ. ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇರೋ 9ನೇ ಬಜೆಟ್ ಮೇಲೆ ದೇಶದ ಜನರ ನಿರೀಕ್ಷೆ ಬೆಟ್ಟದಷ್ಟಿದೆ. 13 ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ತೆರಿಗೆ ಮುಕ್ತ ಮಾಡಿ ಅನ್ನೋ ಸಂಬಳದಾರರ ಬೇಡಿಕೆ ಈಡೇರಿಸುವ ಸಾಧ್ಯತೆ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 1 ಲಕ್ಷ ರೂಪಾಯಿಗೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು 11 ಕೋಟಿ ರೈತರಿಗೆ ನೀಡುತ್ತಿರುವ PM ಕಿಸಾನ್ ಹಣವನ್ನು ಮತ್ತೆ 3,000ಕ್ಕೆ ಹೆಚ್ಚಳದ ನಿರೀಕ್ಷೆ ಇದೆ. ಹಾಗೇನಾದರೂ ಆದರೆ ಪ್ರತಿ ವರ್ಷ 6,000ದಿಂದ 9,000 ರೂಪಾಯಿಗೆ ಕಿಸಾನ್ ಸಮ್ಮಾನ್ ಹಣ ರೈತರಿಗೆ ಸಿಗಲಿದೆ. ಇನ್ನು ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿರುವ ಕೇಂದ್ರ ಸರ್ಕಾರ 300ಕ್ಕೂ ಹೆಚ್ಚು ಅಮೃತ್ ಭಾರತ್, ವಂದೇ ಭಾರತ್ ರೈಲುಗಳನ್ನು ಹೊಸದಾಗಿ ನೀಡಿದ್ದು ರೈಲ್ವೆ ಹಳಿಗಳ ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬಹುದು. ಇನ್ನು 2 ಕಿಲೋವ್ಯಾಟ್ವರೆಗೆ ಸೌರ ವ್ಯವಸ್ಥೆಗಳಿಗೆ ಸಬ್ಸಿಡಿ ಘೋಷಣೆ ಮಾಡಬಹುದು. ಜೀವ ಉಳಿಸುವ ಔಷಧಗಳ ಮೇಲಿನ ಕಸ್ಟಮ್ಸ್ ಸುಂಕ ರದ್ದು ಮಾಡುವ ನಿರೀಕ್ಷೆಯೂ ಇದೆ. ಇನ್ನು ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಘೋಷಣೆ ನಿರೀಕ್ಷೆ ಇದ್ರೆ ಸಣ್ಣ ಉದ್ಯಮಿಗಳಿಗೆ 50 ಲಕ್ಷದವರೆಗೆ ಸಾಲ ಘೋಷಣೆ ಜೊತೆಗೆ ತೆರಿಗೆ ಸಲ್ಲಿಕೆ ಮತ್ತು ಇತರೆ ಕಾನೂನು ಪ್ರಕ್ರಿಯೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ. ಇನ್ನು ಕುತೂಹಲ ಹೆಚ್ಚಿಸಿರೋದು ಅಂದ್ರೆ GST ವ್ಯಾಪ್ತಿಗೆ ಪೆಟ್ರೋಲ್, ಡೀಸೆಲ್ ತರ್ತಾರೆ ಅನ್ನೋದು. ಜೊತೆಗೆ ಆಕಾಶದೆತ್ತರಕ್ಕೆ ಹೋಗಿರುವ ಚಿನ್ನ, ಬೆಳ್ಳಿ ದರ ಇಳಿಕೆ ಮಾಡಲು ಆಮದು ಸುಂಕ ಇಳಿಸ್ತಾರೆ ಅನ್ನೋ ನಿರೀಕ್ಷೆಯೂ ದಟ್ಟವಾಗಿದೆ. ಇದರ ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಇಡುವ ಠೇವಣಿ ಹಣದ ಮೇಲಿನ ಬಡ್ಡಿದರ ಹೆಚ್ಚಳ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಕೃಷಿಯಲ್ಲಿ ಕ್ರಾಂತಿ ಸೃಷ್ಟಿಸಲು AI ತಂತ್ರಜ್ಞಾನಗಳ ಘೋಷಣೆ ಮಾಡಿದ್ರೂ ಮಾಡಬಹುದು. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನು ಲಾಭ ಸಿಗುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ಸರ್ಕಾರದ ಬೇಡಿಕೆಗಳಂತೂ ಭರಪೂರವಾಗಿದೆ. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆಗಳಿವೆ. ಜೊತೆಗೆ ಕೇಂದ್ರದಿಂದ ಬಾಕಿ ಇರುವ GST ಹಣ, ಯೋಜನೆಗಳಿಗೆ ಬರಬೇಕಾದ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವೂ ಇದೆ. ಪ್ರಮುಖವಾಗಿ ರಾಜ್ಯದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, 1. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿ ಸುಮ್ಮನಾಗಿದ್ದ 5,300 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಬೇಕು. 2. ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಅಧಿಕೃತ ಮುದ್ರೆ ಬಜೆಟ್ನಲ್ಲಿ ಹಾಕಬೇಕು. 3. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸಲು ಉಪನಗರ ರೈಲು ಘೋಷಿಸಬೇಕು. 4. ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಪರಿಸರ ಸೂಕ್ಷ್ಮ ವಲಯದ ಅಭಿವೃದ್ಧಿ ಮತ್ತು ರಕ್ಷಣೆಗೆ 10,000 ಕೋಟಿ ರೂಪಾಯಿ ನೀಡಬೇಕು. 5. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಬೇಕು. 6. ಕೃಷಿ ಬೆಲೆ ಕೊರತೆ ನಿವಾರಿಸಲು ಮಾವು, ಈರುಳ್ಳಿ ಸೇರಿದಂತೆ ಒಟ್ಟು 8 ಬೆಳೆಗಳಿಗೆ 796 ಕೋಟಿ ಅನುದಾನ ನೀಡಬೇಕು. 7. GST ನಷ್ಟ ಆಗ್ತಿದ್ದು ರಾಜ್ಯಕ್ಕೆ ತೆರಿಗೆಯಲ್ಲಿ ನ್ಯಾಯಯುತ ಪಾಲು ನೀಡಬೇಕು. 8. ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನ ನೀಡಲು ITBT ಮತ್ತು AI ಹಬ್ ಮಾಡಬೇಕು. 9. ಸಾಮಾಜಿಕ ಭದ್ರತೆಯಡಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ವೇತನದಲ್ಲಿ ಕೇಂದ್ರದ ಪಾಲು ಹೆಚ್ಚಳ ಮಾಡಬೇಕು. 10. ರೈಲ್ವೆ ಯೋಜನೆಗಳಿಗೆ ಭೂಸ್ವಾಧೀನ ವೆಚ್ಚದ 50% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅನ್ನೋದು ರಾಜ್ಯದ ಪ್ರಮುಖ 10 ಬೇಡಿಕೆಗಳು.
ರಾಜ್ಯದ ಬೇಡಿಕೆಗಳಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಕುತೂಹಲವಿದೆ. ಆದರೆ ಮುಂಬರುವ ಪಂಚರಾಜ್ಯಗಳ ಚುನಾವಣೆ ಗೆಲ್ಲಲು ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡೋದಕ್ಕೂ ತೀರ್ಮಾನ ಬಹುತೇಕ ಫೈನಲ್ ಆಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಲೆಕ್ಕದ ಪುಸ್ತಕದಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರೆ ಅನ್ನೋ ಆತಂಕನೂ ಇದೆ. ಈಗಾಗಲೇ ಸಿಗರೇಟು, ಪಾನ್ ಮಸಾಲ ಹಾಕೋರಿಗೆ ಶಾಕ್ ಕೊಟ್ಟಿರೋ ಕೇಂದ್ರ ಸರ್ಕಾರ ಶೇಕಡ 28ರಷ್ಟಿದ್ದ ಜಿಎಸ್ಟಿಯನ್ನ ಶೇಕಡ 40ಕ್ಕೆ ಏರಿಕೆ ಮಾಡಿದ್ದು ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿಸಲು ವಿದೇಶಿ ವಸ್ತುಗಳ ಆಮದುಗಳ ಮೇಲೆ ಮತ್ತಷ್ಟು ಸುಂಕ ಹಾಕುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಒಟ್ಟಾರೆ ನಿರ್ಮಲಾ ಮೇಡಂ ಯಾರಿಗೆ ಸಿಹಿ ಯಾರಿಗೆ ಕಹಿ ಕೊಡ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿರೀಕ್ಷೆಗಳ ಭಾರ ಬಹಳ ದೊಡ್ಡದು ಇದ್ದೇ ಇರುತ್ತೆ. ಪ್ರತಿ ವರ್ಷವೂ ಕೂಡ, ಪ್ರತಿ ಬಜೆಟ್ನ ಸಂದರ್ಭದಲ್ಲೂ ಕೂಡ ಇಂತಹ ನಿರೀಕ್ಷೆಗಳು ಇದ್ದೇ ಇರ್ತವೆ. ಆದರೆ ಎಲ್ಲ ನಿರೀಕ್ಷೆಗಳು ಈಡೇರುತ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈಡೇರಿಸಬಹುದಾಗಿರುವಂತಹ ಮತ್ತು ಆದ್ಯತೆಯ ವಿಚಾರಗಳು ಕೇಂದ್ರ ಸರ್ಕಾರದ ನೀತಿ ನಿಯಮಗಳನ್ನ ಅನ್ವಯಿಸಿರ್ತವೆ. ಚರ್ಚೆ ನಾನು ಆರಂಭಿಸ್ತೀನಿ. ಸಾಮಾನ್ಯವಾಗಿ ಮೋದಿಯವರ ಬಜೆಟ್ನ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಬಾರಿ, ಅದರ ಹಿಂದಿನ ಬಾರಿ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ನಾವು ಬಜೆಟ್ನ ಆದ್ಯತಾ ವಲಯದಲ್ಲಿ 4 ಜಾತಿಗಳನ್ನು ಗುರುತಿಸ್ಕೊಂಡಿದ್ದೀವಿ ಅಂತ ಹೇಳಿಕೊಂಡು, ಬಡವರು ಅಥವಾ ಕಾರ್ಮಿಕರು, ಮಹಿಳೆಯರು, ಯುವಕರು ಮತ್ತು ಅನ್ನದಾತರು. ಸೊ ನಾನು ಅನ್ನದಾತರ ಮೂಲಕವಾಗಿಯೇ ಚರ್ಚೆಯನ್ನು ಆರಂಭಿಸ್ತೀನಿ. ತೇಜಸ್ವಿ ಪಾಟೀಲ್ರೆ, ಯಾವ ರೀತಿಯಾಗಿ ಕೃಷಿ ವಲಯ ಈ ಬಾರಿಯ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು ಈ ಬಜೆಟ್ಗೆ ಸಂಬಂಧಿಸಿದಂತೆ ನೋಡೋದಿದ್ರೆ? ಸರ್, ಈಗಾಗಲೇ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ನಾವು ನಿರೀಕ್ಷೆ ಕಡಿಮೆ ಮಾಡ್ತಕ್ಕಂತ ಬಂದಿದ್ದೀವಿ. ಸುಮಾರು ಘೋಷಣೆಗಳು ಕೂಡ ಕೆಲವು ಘೋಷಣೆಗಳಾಗೆ ಉಳಿದಿದ್ದಾವೆ. ಮತ್ತು ಕೃಷಿಗೇನು ಅನುಕೂಲ ಮಾಡ್ತಾರೆ, ರೈತರಿಗೇನು ಅನುಕೂಲ ಮಾಡ್ತಾರೆ ಅಂತ ನೋಡ್ತೀವಿ. ಕೃಷಿಗೆ ಅನುಕೂಲ ಮಾಡಿದ್ದೆಲ್ಲ ರೈತರಿಗೆ ಅನುಕೂಲ ಆಗೋಂಥ ವಿಚಾರ ಅಲ್ಲ. ಕೃಷಿಗೆ ಸಾಮಾನ್ಯವಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಏನೆಲ್ಲ ಅನುಕೂಲ ಮಾಡ್ತಾರೆ ಅದನ್ನೆಲ್ಲ ರೈತರಿಗೆ ಅನುಕೂಲ ಮಾಡ್ತೀವಿ ಅನ್ನೋ ರೀತಿ ಎಲ್ಲ ಸರ್ಕಾರಗಳು ಬಿಂಬಿಸ್ಕೊಳ್ತಾವೆ. ಆದರೆ ನಾವು ಯಾವಾಗಲೂ ಕೇಳ್ತಾ ಇರೋದೇನೆಂದರೆ, ನಾವು ಕೊಯ್ಲಿಗಿಂತ ಮುಂಚಿನ ಜವಾಬ್ದಾರಿ ನಾವು ತೊಗೊಳ್ತೀವಿ ರೈತರು. ಹಾರ್ವೆಸ್ಟಿಂಗ್, ಪೋಸ್ಟ್ ಹಾರ್ವೆಸ್ಟಿಂಗ್ ನೀವು ಸರ್ಕಾರಗಳು ಯಾವ ರೀತಿ ಜವಾಬ್ದಾರಿ ತೊಗೊಳ್ತೀರಿ, ವಿಶೇಷವಾಗಿ ಮಾರುಕಟ್ಟೆ ವಿಚಾರದಲ್ಲಿ. ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಒಂದು ಗುಡ್ ಮೂವ್ ಮಾಡಿದೆ. 2025 ನ್ಯಾಚುರಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಅದು ಸ್ವಲ್ಪ ಒಂದು ಒಳ್ಳೆಯ ಆಲೋಚನೆ. ಬಟ್ ಏನಾಗಿದೆ ಅಂದರೆ, PM ಕಿಸಾನ್ ಸನ್ಮಾನ್ 2,000ದಿಂದ 3,000ಗೆ ಹೆಚ್ಚಳ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. 2,000 ಕೊಟ್ಟಿದ್ದು ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಏನಾರು ಅವ್ರ ಹತ್ರ ಅದ್ರ ಬಗ್ಗೆ ಏನಾರು ಸ್ಟಡೀಸ್ ಇದೆಯಾ? ವಾಟ್ ಎವರ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಏನೆಲ್ಲ ಕ್ರಮಗಳು ತಗೊಂಡಿದ್ದಾರೆ, ಅದ್ರ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ಏನು ನೋಡಬೇಕು. ಯಾಕಂದರೆ ನಿರಂತರ ಫಾರ್ಮರ್ಸ್ ಸೂಸೈಡ್ ನಿರಂತರವಾಗಿ ನಡೀತಾ ಇರೋಂಥ ಸಂಗತಿ. ಆ ದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ಏನು ಸುಧಾರಣೆ ತೊಗೊಂಬರ್ತಾರೆ, ಕೃಷಿಗೆ ಮತ್ತು ರೈತರಿಗೆ ಏನು ಅನುಕೂಲ ಮಾಡ್ತಾರೆ ಅಂತ ನೋಡ್ತೀವಿ. ಖಂಡಿತ. ಹಾಗೆಯೇ ನಮ್ಮ ಜೊತೆಗೆ ನವೋದ್ಯಮಿಗಳಾಗಿರುವಂತಹ ಪೂರ್ಣಿಮಾ ನಾಯಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಉಡುಪಿಯಿಂದ ಜಾಯ್ನ್ ಆಗಿದ್ದಾರೆ. ಪೂರ್ಣಿಮಾ ನಾಯಕ್ ಅವರೇ, ಮಹಿಳೆಯಾಗಿ ಹಾಗೆಯೇ ಉದ್ಯಮಿಯಾಗಿ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನು ತಾವು ಇಟ್ಕೊಂಡಿದ್ದೀರಿ? ಈ ಬಜೆಟ್ನಲ್ಲಿ ಯಾವ ರೀತಿಯಂಥ ನೆರವು ಬೇಕಿದೆ ಅಂತ ಹೇಳ್ತೀರಿ? ಹೌದು, ಥ್ಯಾಂಕ್ ಯು. ನಮಸ್ಕಾರ. ಸೊ ಇವತ್ತು ನಿರೀಕ್ಷೆ ಏನಂತ ಹೇಳಿದರೆ, ಆ್ಯಸ್ ಅ ಇನ್ವೆಸ್ಟರ್ ನಾವು ಸ್ಟಾರ್ಟಪ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಬಿಸ್ನೆಸ್ ಕೊಡೋಕ್ಕೆ ಸ್ಟಾರ್ಟಪ್ಸ್ ಕ್ರಿಯೇಟರ್ ಆಫ್ ಬಿಸ್ನೆಸ್ ಅಂತ ಒಂದು ಥೀಮ್ ನನ್ನ ಕಡೆಯಿಂದ ಒಂದು ನಿರೀಕ್ಷೆ ಇದೆ. ಇನ್ ದ ಪ್ರೀವಿಯಸ್ ಬಜೆಟ್ಸ್ ಏನು ಮಾಡಿದ್ದಾರೆ ಅಂದರೆ, ಗವರ್ಮೆಂಟ್ಸ್ ಆಲ್ರೆಡಿ ಸ್ಟಾರ್ಟಪ್ಗೆ 10,000 ಕೋಟಿ ಫಂಡ್ ಆಫ್ ಫಂಡ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಫಂಡಿಂದ ಹಣ ಬರುತ್ತೆ. ಮತ್ತು ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಅಂತ ಮಾಡಿದ್ದಾರೆ. ಅದರಿಂದ ಡೈರೆಕ್ಟಾಗಿ ಫಂಡ್ ಅಲೊಕೇಶನ್, ಪ್ರೊಟೋಟೈಪಿಂಗ್ ಆಗಲಿ, ಪ್ರೂಫ್ ಆಫ್ ಕಾನ್ಸೆಪ್ಟ್ಗಾಗಲಿ, ಪ್ರಾಡಕ್ಟ್ ಟ್ರಯಲ್ಸ್ಗಾಗಲಿ ಎಲ್ಲ ಫಂಡ್ಸ್ ಬರ್ತಾ ಇದೆ. ಬಟ್ ಈ ಪ್ರಾಡಕ್ಟ್ ಆದಮೇಲೆ ಇದನ್ನು ಸೆಲ್ ಮಾಡೋಕ್ಕೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಒಂದು ಗೌರ್ಮೆಂಟ್ ಕೊಟ್ಟರೆ, ಕ್ರಿಯೇಟರ್ ಆಫ್ ಬಿಸ್ನೆಸ್, ಅದು ತುಂಬ ಫಸ್ಟ್ ಕಸ್ಟಮರ್ ಆ್ಯಂಡ್ ಆ್ಯಂಕರ್ ಬೈಯರ್ ಅಂತ ಮಾಡಿ ಪ್ರೊಕ್ಯೂರ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಅದು ಇಟ್ ವಿಲ್ ಗೋ ಲಾಂಗ್ ವೇ. ಟೈಮ್ ಬೌಂಡ್ ಪೇಮೆಂಟ್ಸ್ ಮಾಡೋದು, ರಿಯಲ್ ವರ್ಲ್ಡ್ ಸ್ಕೇಲಲ್ಲಿ ಅಪ್ಲಿಕೇಶನ್ ಮಾಡೋದು, ಇದು ಹೆಲ್ತ್ ಕೇರ್ ಆಗಲಿ, ಎಜುಕೇಷನ್ ಆಗಲಿ, ಬೇಸಿಕ್ಲಿ ಕ್ರಿಯೇಟರ್ ಆಫ್ ಬಿಸ್ನೆಸ್ ಫಸ್ಟ್ ಕಸ್ಟಮರ್ ಆಗೋದೊಂದು ವಿಚಾರ ಮಾಡ್ಕೊಳ್ಬೇಕು. ಇದು ಸಬ್ಸಿಡಿ ಅಲ್ಲ, ಇದು ಎಕ್ಸೆಂಪ್ಷನ್ಸ್ ಅಲ್ಲ, ಬಟ್ ಬೀಯಿಂಗ್ ಅ ಫಸ್ಟ್ ಕಸ್ಟಮರ್ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅನ್ನು ಪ್ರೂವ್ ಮಾಡೋದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ ಬಿಕಮ್ಸ್ ಬಯರ್ ಆಫ್ ಇನೋವೇಷನ್. ಸ್ಟಾರ್ಟಪ್ಸ್ಗಳಿಗೆ ರೆವೆನ್ಯೂ ಸಿಗುತ್ತೆ, ವ್ಯಾಲಿಡೇಷನ್ ಸಿಗುತ್ತೆ, ಎಕೋಸಿಸ್ಟಮ್ ಒರಿಜಿನಲಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇದೊಂದು ನನ್ನ ಫಸ್ಟ್ ನಿರೀಕ್ಷೆ. ಎಸ್ ಖಂಡಿತ. ಪೂರ್ಣಿಮಾ ಅವರೇ, ಮಾತಾಡ್ತೀನಿ ನಮ್ಮ ಜೊತೆಗೆ ಮತ್ತೆ ಮಾತಾಡಿ. ಮುರಳೀಧರ್ ಅವರೇ, ತಾವೇನು ಹೇಳ್ತೀರಿ? ಯಾವ ಸ್ವರೂಪದ ನಿರೀಕ್ಷೆನ ಉದ್ಯಮ ವಲಯ ಇಟ್ಕೊಂಡಿದೆ? ವಿಶೇಷವಾಗಿ ನಿರುದ್ಯೋಗದ ಸಮಸ್ಯೆಯೂ ಕೂಡ ಅಂಕಿಅಂಶಗಳ ಭಾಗ ಒಂದಾದರೆ, ವಾಸ್ತವದಲ್ಲಿ ಜನರ ನಡುವಿರುವಂಥದ್ದು ಏನಂದರೆ, ಹೊಸದಾಗಿ ಉದ್ಯೋಗಕ್ಕೆ ಸೇರುವಂಥವ್ರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥ ವಾತಾವರಣ ಬಹಳ ನಾರ್ಮಲ್ ಅಂತೇಳಿ ಅನ್ಸೋಕ್ಕೆ ಶುರು ಆಗಿದೆ.
ನಾವೀಗ ಜೆನ್ಜಿ ಬಗ್ಗೆ ಹೇಳ್ತಾ ಇದ್ವಿ, ಈಗಿನ ಆಲ್ಫಾ ಜನ್ರೇಷನ್ ಅವರು ಇವಾಗ ಉದ್ಯೋಗದ ಕಡೆಗೆ ಬರ್ತಾ ಇದ್ದಾರೆ. ಅವ್ರು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಅವರ ಪಾಯಿಂಟ್ ಆಫ್ ವ್ಯೂದ ನೋಡಿದಾಗ ನೋಡಿ, ಇದು ಇವಾಗಿರೋ ಪರಿಸ್ಥಿತಿ ಹೇಗಿದೆ ಅಂದರೆ ಹೋದ ಒಂದು 10-15 ವರ್ಷದಲ್ಲಿ ಇದ್ದಿರೋ ಥರ ಪರಿಸ್ಥಿತಿ ಅಲ್ಲ. ಈ ಬಡ್ಜೆಟ್ ಮಂಡನೆ ಆಗೋ ಒಂದು ಪರಿಸ್ಥಿತಿ ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇದೆ. ಎಲ್ಲ ನ್ಯೂಸಲ್ಲಿದೆ. ಇವಾಗ ರೀಸೆಂಟಾಗಿ ಒಂದು FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ EU ಜೊತೆಯಲ್ಲಿ ಆಗಿಲ್ಲ. ಸಡನ್ಲಿ ಒಂದು $4 ಟ್ರಿಲಿಯನ್ ಎಕಾನಮಿಯಿಂದ $25 ಟ್ರಿಲಿಯನ್ ಎಕಾನಮಿ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಅಂತ ಒಂದು ಅನಿಸುತ್ತೆ. ಯಾಕಂದರೆ EU ಈಸ್ $20 ಟ್ರಿಲಿಯನ್ ಎಕಾನಮಿ, ನಮ್ಮದು ಒಂದು $4 ಟ್ರಿಲಿಯನ್ ಎಕಾನಮಿ. ಆಗಲೇ UK ಜೊತೆಯಲ್ಲಿ FTA ಆಗಿದೆ, ಆಮೇಲೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಎಲ್ಲ ಸೇರಿಸಿದ್ರೆ ಹತ್ತತ್ರ $30 ಟ್ರಿಲಿಯನ್ ಎಕಾನಮಿ. ದಿ ಆಪರ್ಚುನಿಟೀಸ್, ಒಂದು ಅವಕಾಶ ಏನಿದೆ ಅಂದರೆ ಇಂಡಿಯನ್ ಬಿಸ್ನೆಸ್ ಪೀಪಲ್ಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಎಲ್ಲ ವಲಯಗಳಲ್ಲೂ ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ್ದರಿಂದ ನೀವು ಇಂಟರ್ನಲ್ ಆಗಿ ನೋಡಿದ್ರೆ ನಮ್ಮ ಲೋಕಲ್ ಕಾಮೆಂಟೇಟರ್ಸ್ ಏನು ಹೇಳ್ತಾರೆ ಅಂತ ನೋಡಿದ್ರೆ ಒಂದು ಆ್ಯಂಗಲಲ್ಲಿ ಒಂದು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಅದೇ ನೀವು ಹೊರಗಡೆ ಹೋಗ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್, ಲಂಡನ್, UK, USA ಎಕಾನಮಿಸ್ಟ್ ಅವರು ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಅವ್ರದ್ದು ಏನು ಒಪಿನಿಯನ್ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಬರುತ್ತೆ. ಅವರೇನು ಹೇಳ್ತಾರೆ ಅಂದರೆ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ದ ನಂಬರ್ ಆಫ್ ಯಂಗ್ಸ್ಟರ್ಸ್ ಅವೈಲಬಲ್ ಈಸ್ ಹ್ಯೂಜ್. ಬೇರೆ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ವಿತ್ ಹೂಮ್ ವಿ ಹ್ಯಾವ್ ಎನ್ FTA, ದಿ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್ ಹಸ್ ರೆಡ್ಯೂಸ್ಡ್. ಸೊ ಇದು ಒಂದು ದೊಡ್ಡ ಆಪರ್ಚುನಿಟಿ ಇಂಡಿಯಾಗೆ. ನಾವು ಎಕ್ಸ್ಪೋರ್ಟ್ಸು ಬೆಳೆಸಬೇಕಾದ್ರೆ. ಆ್ಯಂಡ್ ಗ್ರೀನ್ ಎಕಾನಮಿ, ಆರೆಂಜ್ ಎಕಾನಮಿ ಅಂತ ಒಂದಿದೆ. ಇದು ನಾವು ರೀಸೆಂಟ್ಲಿ ಒಂದು ಕಾಯಿನ್ ಮಾಡಿದ್ದಾರೆ, ಆರೆಂಜ್ ಎಕಾನಮಿ ಅಂತ. ಇದು ಆರೆಂಜ್ ಎಕಾನಮಿ ಅಂದರೆ ಎಲ್ಲನೂ ಅಬೌಟ್ ಕ್ರಿಯೇಟಿವಿಟಿ ವಿಚ್ ಇನ್ವಾಲ್ವ್ಸ್ ಓನ್ಲಿ ಮ್ಯಾನ್ ಪವರ್. ಇಟ್ ಮೇ ಬಿ ಇನ್ ಎನಿ ಸೆಕ್ಟರ್, ಇಟ್ ಈಸ್ ಅನ್ ಆರೆಂಜ್ ಎಕಾನಮಿ. ಅದರಲ್ಲಿ ತುಂಬ ಅವಕಾಶ ಇದೆ. ಇವಾಗ ಇರೋ ಅವಕಾಶ ನೋಡಿದ್ರೆ ನಾವು ನಮ್ಮ ಮ್ಯಾನ್ ಪವರ್ನ ಯಾವ ಥರ ಈ ಆಪರ್ಚುನಿಟಿಗೆ ಯೂಸ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಇದನ್ನು ನಾವು ಕೈ ಬಿಡಬಾರ್ದು. ವಿ ಹ್ಯಾವ್ ಟು ಲೆವರೇಜ್ ದಿಸ್. ಯಾಕಂದರೆ ತಿರ್ಗಾ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಬಿಕಾಸ್ ಈ ಯೂತ್ ಇರೋದು, ಆಮೇಲೆ ಇಂಟೆಲಿಜೆಂಟ್ ಪೀಪಲ್ ಇರೋದು, IT ಸೇವಿ ಪೀಪಲ್ ಇರೋದು ಇಂಡಿಯಾದಲ್ಲಿ ಬಿಟ್ಟರೆ ಇವಾಗ ಯಾರಲ್ಲೂ ಸಿಗ್ತಾ ಇಲ್ಲ. ನೀವು ಕೇಳಿದ ಪ್ರಶ್ನೆ ಇವಾಗ ಲೋಕಲ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ದೇರ್ ಆರ್ 2 ಕಾನ್ಸೆಪ್ಟ್ಸಲ್ಲಿ. ಒಂದು ಎಂಪ್ಲಾಯಬಿಲಿಟಿ ಅಂತ ಒಂದಿದೆ. ಇವಾಗ ಕಾಲೇಜಸ್ಸಿಂದ ಹೊರಗಡೆ ಬರ್ತಾರೆ, ಆದರೆ ಅವ್ರಿಗೆ they are not ready to get jobs, they are not ready to work. ಇವಾಗ ನೀವು ಬೆಂಗಳೂರಲ್ಲೇ ನೋಡಿ, ಈವನ್ ರೆಸ್ಟೋರೆಂಟ್ಸ್ಗೆ ಹೋಗಿ, ಯು ಫೀಲ್ ಓನ್ಲಿ ಪೀಪಲ್ ಫ್ರಮ್ ದ ನಾರ್ತ್ ಈಸ್ಟ್ ಕಮಿಂಗ್ ಆ್ಯಂಡ್ ವರ್ಕಿಂಗ್ ಹಿಯರ್. ನಮ್ಮ ಫ್ಯಾಕ್ಟ್ರೀಸಲ್ಲೇ ಇವಾಗ ಪರ್ಸೆಂಟೇಜ್ ಆಫ್ ಲೋಕಲ್ ಪೀಪಲ್ ವರ್ಕಿಂಗ್ ಇನ್ ಅವರ್ ಓನ್ ಫ್ಯಾಕ್ಟ್ರೀಸ್ ಹಸ್ ಕಮ್ ಡೌನ್. ವಿ ಆರ್ ಗೋಯಿಂಗ್ ಟು ಬಿಹಾರ್, UP, ಮಧ್ಯಪ್ರದೇಶ್ ಟು ಗೆಟ್ ಪೀಪಲ್, ನಾಟ್ ಮಧ್ಯಪ್ರದೇಶ್, ಬಿಹಾರ್ ಆ್ಯಂಡ್ UP ಆ್ಯಂಡ್ ನಾರ್ತ್ ಈಸ್ಟ್ ಪೀಪಲ್ ಎಲ್ಲ ಬಂದು ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಅದರಿಂದ ಒಂದು ವಿಷಯ ಏನಂದರೆ, ಒಂದು ಕಡೆ ನಾವು ಯೂತ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಇನ್ ಡಬಲ್ ಡಿಜಿಟ್ಸ್ ಅಂತ ಹೇಳ್ತೀವಿ, ಆದರೆ ಆನ್ ಗ್ರೌಂಡ್ ನೋಡಿದ್ರೆ ನಮಗೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ದೇ ಆರ್ ನಾಟ್ ರೆಡಿ ಟು ವರ್ಕ್ ಫಾರ್ ವಾಟ್ ಎವರ್ ಜಾಬ್ ದಟ್ ಈಸ್ ಅವೈಲಬಲ್. ದೇ ಆರ್ ವೆರಿ ಪಿಕ್ಕಿ ಆ್ಯಂಡ್ ಚೂಸಿ. ಅದರಿಂದ ದಿಸ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ದ ಕಂಟ್ರಿ, ಫಾರ್ ದ ಯೂತ್. ನಾವು ಒಳ್ಳೆ ಆಪರ್ಚುನಿಟಿ ಇದೆ ಆನ್ ಒನ್ ಹ್ಯಾಂಡ್, ಯು ಹ್ಯಾವ್ ಗಾಟ್ ಹ್ಯೂಜ್ ಮ್ಯಾನ್ ಪವರ್ ಇನ್ ದ ಅದರ್. ಇದನ್ನು ನಾವು ಯಾವ ಥರ ಲೆವರೇಜ್ ಮಾಡಬೇಕು ಅನ್ನೋದು ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಷಯ ಇದು. ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಗ್ರೋತ್ ಆಫ್ ದ ಕಂಟ್ರಿ. ಎಸ್ಪೆಷಲಿ ಆರೆಂಜ್ ಎಕಾನಮಿಯನ್ನು ನಾವು ಕಂಪ್ಲೀಟಾಗಿ ತಗೊಂಡು ಅದನ್ನು ಲೆವರೇಜ್ ಮಾಡಬೇಕು. ಎಸ್, ಇಲ್ಲಿ ಭಾರತ ಮತ್ತು ಇಡೀ ಜಗತ್ತು ಕೂಡ 21ನೇ ಶತಮಾನದ ಮೊದಲ ಕ್ವಾರ್ಟರ್ನ ಮುಗಿಸಿ 2ನೇ ಕ್ವಾರ್ಟರ್ ಕಡೆಗೆ ಈಗ ಹೊರಟಿರುವಂಥ ಮೊದಲ ಬಜೆಟ್ ಇದು. ಭಾರತದ ಕೂಡ ಮೊದಲ ಬಜೆಟ್ ಇದು. ಕೇಶವ್ ಅವರೇ, ಬಹುಶಃ ಈ ಮೊದಲ ಕ್ವಾರ್ಟರ್ನಲ್ಲಿ ಫಸ್ಟ್ 25 ವರ್ಷದಲ್ಲಿ ನಾವು 1 ಟ್ರಿಲಿಯನ್ ಎಕಾನಮಿಯನ್ನು ನೋಡಿದ್ದು ಇದೇ 25 ವರ್ಷದಲ್ಲಿದೆ. 4 ಟ್ರಿಲಿಯನ್ ಇಕಾನಮಿಯನ್ನು ನೋಡಿದ್ದು ಕೂಡ ಇದೇ 25 ವರ್ಷದ ಅವಧಿಯಲ್ಲಿ. 2006ರಿಂದ 2025 ನಡುವೆ ಇವೆಲ್ಲವೂ ಕೂಡ ನಡೆದಿದೆ. ಯಾವ ರೀತಿಯಾಗಿ
ಈ ಮುಂದಿನ 25 ವರ್ಷವನ್ನು ನೀವು ನಿರೀಕ್ಷೆಯನ್ನು ಹೇಳ್ತೀರಿ, ಹೀಗೆ ಬದಲಾವಣೆಗಳು? $30 ಟ್ರಿಲಿಯನ್ ಆರ್ಥಿಕತೆ ಆಗಬೇಕು 2047ಗೆ ಅನ್ನೋದು ವಿಕಸಿತ ಭಾರತದ ಕಲ್ಪನೆ. ಆಮೇಲೆ 14.9 ಲ್ಯಾಕ್ಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರಬೇಕು ಪ್ರತಿ ಪ್ರಜೆದು ಅನ್ನೋಂಥದ್ದು ಸರ್ಕಾರದ ಒಂದು ಕ್ಲಿಯರ್ ಕಟ್ ಆದಂಥ ಗೋಲ್. ಈಗ ಎಲ್ಲವೂ ಈಗ ಆಗ್ತಾ ಇತ್ತು, ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಈ ಟೈಮಲ್ಲಿ ಯಾವಾಗ ಭಾರತ ಎಚ್ಚೆತ್ಕೊಂಡು ನಾನು ಬೆಳಿಬೇಕು ಅಂತ ತೀರ್ಮಾನ ಮಾಡಿದಾಗ ನಿಮಗೆ ಸಿಗ್ತಿರುವಂಥ ಅನ್ಸರ್ಟನಿಟೀಸ್ ನೋಡಿ. ಒಂದು ಕಡೆ ಟ್ಯಾರಿಫು, ಟ್ರಂಪ್ ಏನು ಟ್ಯಾರಿಫ್ ವಿಧಿಸ್ತಾ ಇದ್ದಾರೆ, ಅದು ಎಷ್ಟು ಅನಿಶ್ಚಿತತೆ ಕ್ರಿಯೇಟ್ ಮಾಡಿದೆ ಅಂದರೆ, ಈಗ ಫಸ್ಟು ಬಜೆಟ್ ಪ್ರಿಯಾರಿಟಿ ಏನಾಗುತ್ತೆ ಅಂತಂದರೆ, ನಾವು ಗ್ರೋತ್ನ ಸಸ್ಟೈನ್ ಮಾಡೋಕ್ಕೆ, ನಮ್ಮ ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಮ್ಯಾನುಫ್ಯಾಕ್ಚರರ್ಸ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು ನಾನು ಅನ್ನೋಂಥದ್ದು ಮೊದಲನೇ ಆದ್ಯತೆ ಆಗಿಬಿಡುತ್ತೆ. ಎರಡನೇದು ನೀವು ಗಮನಿಸಿದ್ರೆ, ಈ ಅನ್ಸರ್ಟನಿಟಿ ಅನ್ನುವಂಥದ್ದು ಎಷ್ಟು ಎಲ್ಲ ಸೆಕ್ಟರ್ಸ್ಗೆ ನುಗ್ಗಿದೆ ಅಂದರೆ, ಬರೀ ಅದು ಎಗೈನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ, ಮುಂಚೆ ಎಲ್ಲ ಇಂಟರ್ನಲ್ ಫ್ಯಾಕ್ಟರ್ಸಿಂದ ನಮ್ಗೆ ಅನ್ಸರ್ಟನಿಟಿ ಬರ್ತಾ ಇತ್ತು. ಈಗ ಅವ್ರ ಕಾರಣಕ್ಕಾಗಿ ನಮ್ಗೆ ಅನ್ಸರ್ಟನಿಟಿ ಬರ್ತಾ ಇದೆ. ಅದನ್ನು ಫೇಸ್ ಮಾಡೋದು ಮೊದಲನೇದು. ಎರಡನೇದೇನು ಅಂತಂದರೆ, ಇಲ್ಲಿನ ನಮ್ಮ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುವಾಗ ಇವ್ರಿಗೆ ಕೆಲಸ ಇದೆ, ಕೆಲಸ ಮಾಡೋಕ್ಕೆ ಅವ್ರಿಗೆ ಅದಕ್ಕೆ ಬೇಕಾಗುವಂತಹ ಅರ್ಹತೆಗಳಿಲ್ಲ, ಸ್ಕಿಲ್ಸ್ ಇಲ್ಲ. ಈಗ ನಿಮಗೆ ಲಾಸ್ಟ್ ಇಯರ್ದು ವರದಿಯನ್ನು ತಗೊಂಡ್ರೆ ಅದು ಕ್ಲಿಯರಾಗಿ ಹೇಳುತ್ತೆ, 50% ಮಾತ್ರ ಫಿಟ್ ಇದ್ದಾರೆ ಇವರು ಡಿಗ್ರೀಸ್ ಮುಗಿಸ್ಕೊಂಡು ಬಂದಮೇಲೆ ಅನ್ನೋಂಥದ್ದನ್ನು ಕ್ಲಿಯರಾಗಿ ವರದಿ ಹೇಳುತ್ತೆ, ಅಂಕಿಅಂಶ ಹೇಳುತ್ತೆ. ಸೊ ಇನ್ನು 50% ಜನಕ್ಕೆ ನೀವು ಸ್ಕಿಲ್ನ ಇನ್ಕಾರ್ಪೊರೇಟ್ ಮಾಡಬೇಕಲ್ಲ ಗ್ರ್ಯಾಜುಯೇಟ್ಸ್ಗೆ. ಸೊ ಅದಕ್ಕೆ ಯಾವ ಥರದಲ್ಲಿ ಈಗ ನಾವು ಹೇಳ್ತಾನೆ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ, ಅದಕ್ಕೆ ಇದನ್ನು ಪ್ರೋತ್ಸಾಹ ಕೊಡೋದು. ಆಮೇಲೆ ಸುಮಾರು ನಮ್ಮಲ್ಲಿ ಯಾವಾಗ ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಕಂಪ್ಲೀಟ್ಲಿ ಅವರು ಸ್ಕಿಲ್ಡ್ ಅಂತ ಹೇಳುವಂಥದ್ದು ಯಾವ ಥರ ಇತ್ತು? ಯಾವತ್ತೂ ಇರಲಿಲ್ಲ. ಬಹುತೇಕ ನಮ್ಮ ಎಲ್ಲ ಡಿಗ್ರಿಗಳಲ್ಲಿ ಮಾಡ್ತೀವಿ, ಎಲ್ಲ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸ್ಕೊಂಡು ಬರಲಿ ಅಥವಾ ಇನ್ನು ಯಾವುದೇ ಡಿಗ್ರಿಯಿಂದ ಬಂದಂಥವ್ರು ಕೂಡ ಅವರು ಹೊರಗಡೆ ಬಂದಂತ್ರನೇ ಅವ್ರಿಗೆ ಈಗ ಅದು ಈಗಿನ ಸಮಸ್ಯೆ ಮಾತ್ರನ ಅಲ್ಲಲ್ಲ. ಇದು ಮುಂಚೆ ಏನಾಗಿತ್ತು, ಆ ಥರ ನೀವು ಹೇಳ್ತಿರೋ ಥರ ಆಗ್ತಾ ಇತ್ತು. ಇವಾಗ ಏನು ಮಾಡಿದ್ದಾರೆ ಪ್ರಯತ್ನ ಏನು ಅಂದರೆ, ನಿಮ್ಮ ಎಜುಕೇಷನ್ ನೀವು ತಗೊಳ್ಳುವಾಗಲೇ ಹ್ಯಾಂಡ್ಸ್ ಆನ್ ತಗೊಳ್ಳಿ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ತೊಗೊಂಡ್ಬಿಟ್ಟು ಬಂದುಬಿಡಿ ಹೊರಗಡೆಗೆ ಬರೋ ಅಷ್ಟೊತ್ತಿಗೆ. ಅಂದರೆ ಯು ವಿಲ್ ಬಿ ರೆಡಿ ಫಾರ್ ದಿ ಮಾರ್ಕೆಟ್. ನಿಮ್ಮ ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ಬರೀ ಐ ಆಮ್ ರೆಡಿ ವಿತ್ ಮೈ ಡಿಗ್ರಿ ಅಲ್ಲ, ಐ ಆಮ್ ರೆಡಿ ವಿತ್ ದಿ ಸ್ಕಿಲ್ಸ್. ಆ ಥರದೊಂದು ಪ್ರಯತ್ನಗಳು ಮುಂದೆ 3-4 ವರ್ಷದಂತೂ ಸಾಕಷ್ಟು ಆಗಿದೆ. ಆದರೆ ಅದು ಪರಿಣಾಮ ಇನ್ನೂ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ರೀಸನ್ ಏನು ಅಂದರೆ, ಯುವಕರು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ನೀವು ರಾಜ್ಯದ್ದೇ ಒಂದು ಅಂಕಿಅಂಶ ತೊಗೊಂಡ್ರೆ, ಇವ್ರು ಸ್ಕಾಲರ್ಶಿಪ್ ನಾವು ಇದನ್ನು ಕೊಡ್ತೀವಿ ಅಂತ ಹೇಳುವಾಗ, ನಿಮಗೆ ಗ್ರ್ಯಾಜುಯೇಷನ್ ಆದಮೇಲೆ ಸ್ಕಿಲ್ ಕಲೀರಿ ನಿಮ್ಗೊಂದು 2,000 ಕೊಡ್ತೀವಿ ಅಂದಾಗ, ಈವನ್ ಅದು ಪರ್ಸೆಂಟೇಜ್ ನೋಡಿ, ಎಷ್ಟು ಜನ ನಮ್ಗೆ ಕೆಲಸ ಸಿಗಬಾರ್ದು ಅಂತಲೇ ಅಲ್ಲಿರ್ತಾರೆ ಅನ್ನೋ ಎನ್ರೋಲ್ಮೆಂಟ್ ಇದೆ ಅಂತ ಒಂದು ಹೇಳಿಕೆ ಕೂಡ ಬಂದಿದೆ. ಸೊ ಈ ಥರದ್ದೊಂದು ಮನೋಭಾವ ಕೂಡ ಹೋಗಿಸ್ಲಿಕ್ಕೆ ಯಾವ ಥರ ಇನ್ನು ಇನ್ಸೆಂಟಿವೈಸ್ ಮಾಡ್ತೀವಿ ನಮ್ಮ ಯೂತ್ಸ್ನ, ಇಲ್ಲ ನೀವು ಇಲ್ಲಿಗೆ ಬರಲೇಬೇಕು ಅನ್ನುವಂಥ ಇನ್ಸೆಂಟಿವೈಸ್ ಯಾವ ಥರ ಮಾಡಿದ್ರೆ ಅವ್ರು ಆಗ್ಬೋದು ಅನ್ನೋಂಥದ್ದು. ಆಮೇಲೆ ಜಸ್ಟ್ ಬರ್ತೀನಿ, ಇಬ್ಬರ ಹತ್ರ ಕೂಡ ಮಾತಾಡ್ತೀನಿ ನಾನು.